ಎಲ್ಲ ನಮ್ಮ ಆಯುಧಗಳನ್ನು ಪ್ರಯೋಗ ಮಾಡುವಂತಹ ಒಂದು ಸ್ಥಳ ಎಂಬುದಾಗಿ ನೋಡುವಾಗ ಅದು ಪ್ರಾರ್ಥನೆ, ಪವಿತ್ರ ಆತ್ಮ ಪ್ರೇರಿತ ಪ್ರಾರ್ಥನೆ. ಹಲ್ಲೆಲೂಯಾ. ಎಲ್ಲ ಸಮಯಗಳಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ನಾವು ದೇವರನ್ನು ಪ್ರಾರ್ಥಿಸಬೇಕು. ಪ್ರಾರ್ಥನೆಯ ಮುಖ್ಯತ್ವವನ್ನು ನಾವು ನೋಡುತ್ತಾ ಇದ್ದೇವೆ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಏನನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಇಲ್ಲಿ ನಾವು ಓದಿದ್ದೇವೆ. ನೋಡಿರಿ, ಮೊದಲನೇದಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ರಕ್ಷಣೆಯನ್ನು ಹೊಂದಿಕೊಳ್ಳೋಣ. ಫಸ್ಟು ದೇವರನ್ನು ನಾವು ಅಂಗೀಕಾರ ಮಾಡೋಣ. ರಕ್ಷಣೆ, ಲೆಟ್ ಅಸ್ ಗೆಟ್ ದ ಸ್ಯಾಲ್ವೇಷನ್. ದೇವರೇ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಪಾಪದಿಂದ, ಶಾಪದಿಂದ, ರೋಗದಿಂದ, ಮರಣದಿಂದ, ಸೈತಾನನ ಕಾರ್ಯಗಳಿಂದ ನಮ್ಮನ್ನು ರಕ್ಷಿಸುವ ದೇವರ ಆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನಾವು ಹಾಕಿಕೊಂಡವರಾಗಿ ಮೊದಲನೆಯದಾಗಿ ಅದನ್ನು ಇಟ್ಟುಕೊಳ್ಳೋಣ.